ಮಗ ಡಿ ಕೆ ಶಿವಕುಮಾರ್ನಿಗೂ ಹೊಡ್ತಾ ಹೊಡೆದ್ರಿ, ಅವ್ರಿಗೆ ಅಧಿಕಾರ ಬಿಟ್ಕೊಡದೆ ನೀವು. ಡಿ ಕೆ ಶಿವಕುಮಾರ್ ಪಾತ್ರ ಇಲ್ವಾ ಸರ್ಕಾರ ಬರೋಕ್ಕೆ, 136 ಸೀಟ್ ಬರೋಕ್ಕೆ? ಅದೆಲ್ಲ ಯೋಚನೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ ಸಿದ್ದರಾಮಯ್ಯನವರೇ, ಭಾಳ ಕಷ್ಟ ಆಗುತ್ತೆ. ಇದೇನಿದ್ರು ಕೂಡ ನಾವು ಕೊಡುವಂಥ ಕಾರ್ಯಕ್ರಮಗಳು ಜನರನ್ನ ಎಂಪವರ್ಮೆಂಟ್ ಮಾಡಬೇಕು, ಜನರನ್ನ ಎಂಪವರ್ಮೆಂಟ್ ಮಾಡಬೇಕು. ಕಾಂಗ್ರೆಸ್ ಅಂತಂದ್ರೆ ಏನು, ಸೈಟು, ಮನೆ, ಹಸ, ದನ, ಕುರಿ, ಕೋಳಿ, ವೃತ್ತಿ, ಅದು ಕಾಂಗ್ರೆಸ್ ಕೊಡ್ತಾ ಇದೆ ಸರ್ಕಾರ, ಗೌರ್ಮೆಂಟ್ರಿ. ನಿಮ್ಮ ಥರ ಪುಕ್ಸಾಟೆ ಅಲ್ಲ, ಪುಕ್ಸಾಟೆ ಕೊಟ್ಟು ಜನರನ್ನ ಇವತ್ತು ಏನೇನು ಮಾಡ್ತಾ ಇದ್ದೀರಾ? ಕೊಡಿ ಪುಕ್ಸಾಟೆ, ಅಕ್ಷರ ಆರೋಗ್ಯ ಕೊಡ್ರಿ. ಅಕ್ಷರ ಹಾಳು ಬಿದ್ದೋಯ್ತು ನಿಮ್ಮ ಕಾಲದಲ್ಲಿ. ಸರ್ಕಾರಿ ಸ್ಕೂಲೆಲ್ಲ ಬಾಗಿಲಾಗ್ತಾ ಇದ್ದಾವ. ಇವತ್ತು ಬಂದೈತೆ 145 ಕೋಟಿ ಬಾಕಿ ಸರ್ಕಾರಿ ಆಸ್ಪತ್ರೆಗೆ. 140. ಯಾರಾದರೂ ಕಾಂಟ್ರಾಕ್ಟ್ರು? ನಿಮ್ಮ ಮಗನೇ ಕಾಂಟ್ರಾಕ್ಟ್ರು. ಅದಕ್ಕೆ ಹ್ಞೂ ರೀ, 5 ದೊಡ್ಡ ಆಸ್ಪತ್ರೆಗಳಿಗೆ ಇವ್ರ ಸ್ನೇಹಿತರುಗಳೇ. ಒಂದು ದೊಡ್ಡ ಇಶ್ಯೂ ಆಗಿರಲಿಲ್ಲ ಅದು. ಅಲ್ಲಿಗಾಗಲೇ ಎಲ್ಲ ನಿಂತೋಗಿದ್ದಾವೆ. ಸ್ಕ್ಯಾನಿಂಗ್ ಇಲ್ಲ, ಯಾವ ಪರೀಕ್ಷೆಗಳಿಲ್ಲ ಸರ್ಕಾರಿ ಆಸ್ಪತ್ರೆಗಳೀಗ. ಅಲ್ಲಿಗೆ ಆರೋಗ್ಯನೂ ಇಲ್ಲ. ಮತ್ಯಾವ ಸರ್ಕಾರ ನಡೆಸ್ತಾ ಇದ್ದೀರಿ ಸಿದ್ದರಾಮಯ್ಯನಿಗಲಿ? ಅರ್ಥ ಆಗಲ್ಲಪ್ಪ ನಮಗೆ. ಏನು ಜನ ಸುಮ್ಮನೆ ಕೂತಿದ್ದಾರೆ, ಅವ್ರು ಸರಿ ನಾನು ಮಾಡ್ತಾ ಇರೋದು ಅಂದ್ಕೊಂಡ್ಬಿಟ್ಟಿದ್ದೀರಾ? ನೋ, ಟೈಮ್ ಬರ್ತಾ ಇದೆ. ಜನ ದಡ್ರಲ್ಲ ಸಿದ್ದರಾಮಯ್ಯ, ಜನ ದಡ್ರಲ್ಲ. ಹಾಗಾಗಿ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ಇವತ್ತು ಜನಕ್ಕೆ ಏನು ಬೇಕಾಗ್ತದೆ? ಫ್ರೀ 2,000 ಅಲ್ಲ ರೀ. ಅಯ್ಯೋ ರಾಮ 2,000 ಕೊಟ್ಬಿಟ್ಟು ಅಯ್ಯೋ ಅಲ್ಲಪ್ಪ ನೀವು. ಆರ್ಥಿಕ ತಜ್ಞ ಅಂತೆ, ಎಂಥದ್ದು ಇದು ಟ್ಯಾಕ್ಸ್ ಎಂಥದ್ದು ಹೆಸರು ಅದಕ್ಕೆ? GST ಜಾಸ್ತಿ ಆಗೋಗಿದೆ ಅಂತೀರಿ. ಹೆಂಗೆ GST ಜಾಸ್ತಿ ಆಯಿತು? ಅಲ್ಲಪ್ಪ, ಇಲ್ಲಿ ಯಾವ ವ್ಯಾಪಾರ ಮಾಡ್ತಾವ್ರಿ ಇವ್ರು? ಹೋಗಿ ಏನು ಕತೆ? ಏನು ಇಲ್ವೇ? 2,000 ರೂಪಾಯಿ ಬರ್ತದೆ, ಗಂಡನಿಗೆ 1,000, ಹೆಂಡತಿಗೋಸ್ಕರ 1,000. ಅದು ಹೆಂಡದ ಅಂಗಡಿಗೆ ಹೋಗ್ತದೆ ಗಂಡಂದು. ನೋ ಒಂದು ಸರ್ವೆ ಮಾಡಿಸಿ ಸಿದ್ದರಾಮಯ್ಯನವರು, ಒಂದು ತಜ್ಞರ ಸಮಿತಿ ಮಾಡಿಸಿ. ರಾಮಕೃಷ್ಣ ಹೆಗಡೆ ಅಂತ ಅವರೇ ಚಿಂತಕರ ಚಾವಡಿ ಮಾಡ್ಕೊಂಡಿದ್ರು. ದೇವರಾಜರ್ಸ್ಗೂ ಚಿಂತಕರ ನೀವು ಯಾರಿಲ್ಲ, ನಾನೇ ಸರ್ವಜ್ಞ. ಹಂಗಾಗಲ್ಲ ಸಿದ್ದರಾಮಯ್ಯ, ಹಂಗಾಗಲ್ಲ. ಇಡೀ ನಮ್ಮ ದೇಶದಲ್ಲಿ ಮಾನವ ಸಂಪನ್ಮೂಲ ಖಾತೆ ಅಂತಿತ್ತು. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ, ನೆಹರು ಅವ್ರ ಕಾಲದಲ್ಲಿ ಮಾನವ ಸಂಪನ್ಮೂಲ ಖಾತೆಗೆ ಯಾರು ಮಂತ್ರಿ? ಅವತ್ತು PV ನರಸಿಂಹರಾವ್, ಒನ್ ಆಫ್ ದ ಗ್ರೇಟ್ ಎಕಾನಮಿಸ್ಟ್. ಮಾನವ ಸಂಪನ್ಮೂಲ ಅತಿ ಮುಖ್ಯ. ಮಾನವ ಸಂಪನ್ಮೂಲವನ್ನೇ ಮರೆತ ಸರ್ಕಾರ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ. ಆಯ್ತು ಬಿಡ್ರಪ್ಪ, ಇನ್ನು ಎಷ್ಟು ಹೇಳೋದು ನಾವು? ಶಿವ ಬಸ್ ಡಿಪಾರ್ಟ್ಮೆಂಟು ಬಾಗ್ಲಾಗ್ತದೆ. ಇನ್ಯಾರು ಮಾಡಿದ್ದು? ಅಲ್ಲ ರೀ, ಸರ್ಕಾರ ಯಾವ್ದು ರೀ? ಹೈಕಮಾಂಡ್ ಸರ್ಕಾರ. ಹೈಕಮಾಂಡ್ ಏನಪ್ಪ? ಯಾರು ಸರ್ಕಾರ? ನನ್ನ ಸರ್ಕಾರ ಅಂತಾರ? ಹಂಗಲ್ಲಪ್ಪ. ಅಯ್ಯೋ, ಸುಮ್ಮನೆ ಮಾತಾಡಬಾರ್ದು. ಸಿದ್ದರಾಮಯ್ಯನ ಸರ್ಕಾರ ಅಂತಾರೋ, ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಸರ್ಕಾರ ಅಂತಾರೋ? ಸಿದ್ದರಾಮಯ್ಯನ ಸರ್ಕಾರ ಇಲ್ಲಿರೋದು. ಏನೇನು ಆಗ್ತಾರೆ ಅನಾಹುತಗಳೆಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲೇ. ರಾಹುಲ್ ಗಾಂಧಿ ಬಂದು ಮಾಡ್ತಾವ್ರಿ ಇಲ್ಲಿ. ಅಲ್ಲ, ಹೌದು. ನೀವು ನೋಡ್ರಿ, ಎಲ್ಲದಕ್ಕೂ ತಜ್ಞರ ಸಮಿತಿ ಇದ್ರಿ. ಗ್ಯಾರಂಟಿಗಪ್ಪ, ಏನು ಗ್ಯಾರಂಟಿ ಇಡೀ ಕತ್ತಿಲ್ಲ ನಿಮಗೆ? ಆಯ್ತಪ್ಪ, ಈಗ ಒಂದು ತಜ್ಞರ ಸಮಿತಿ ಮಾಡ್ರಿ. ಒಂದು ಎಷ್ಟು ಅಭಿವೃದ್ಧಿ ಆಗಿದೆ ನೀವು ಮಾಡಿ. ಈ 3 ವರ್ಷದಲ್ಲಿ ಏನೇನಾಯ್ತು ಹೇಳಪ್ಪ. ಮತ್ತೆ ನೀವು ಕೊಟ್ಟಿದ್ದೀರಲ್ಲ ಎಲ್ಲರಿಗೂ 2,000
ಫ್ರೀ ಬಸ್ಸು, ಫ್ರೀ ಎಲೆಕ್ಟ್ರಿಸಿಟಿ ಇದೆಲ್ಲ ಕೂಡ. ಅಲ್ಲ ರೀ, ಫ್ರೀ ಕೊಡೋದು ಗೊತ್ತು ನಿಮಗೆ. ನೋಡಿ, ಈಗಾಗಲೇ ರೇಟ್ ಜಾಸ್ತಿ ಆಗ್ತಾ ಇದೆ. 60% ಅಲ್ಲ, 60 ಪೈಸೆ ಜಾಸ್ತಿ ಮಾಡ್ತಾರೆ ಯೂನಿಟ್ಗೆ. KREC ಆಗಲೇ KREC ಅಡ್ವೈಸ್ ಬಂದ್ಬಿಡ್ತಲ್ಲ, ಅಡ್ವೈಸು. ಅಲ್ಲ ರೀ, ಸೋರಿಕೆಯನ್ನು ತಪ್ಪಿಸೋದಕ್ಕೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಎಷ್ಟು ಸೋರಿಕೆ? 27% ಸೋರಿಕೆ ಆಗ್ತಾ ಇದೆ ಪವರ್ ಅಂತ ದಿರ್ ಇಸ್ ಎ ರಿಪೋರ್ಟ್. ಏನು ಮಾಡ್ತಾ ಇದ್ರಿ ಸಿದ್ದರಾಮಯ್ಯ? ನೀವೇ ಚೇರ್ಮನ್ ಅದಕ್ಕೆ. ಯಾವುದಕ್ಕೆ? ಪವರ್ ಕಾರ್ಪೊರೇಷನ್ಗೆ ನೀವೇನಪ್ಪ ಚೇರ್ಮನ್? ಮಹಾ ಮೇಧಾವಿ, ಮಹಾ ಬುದ್ಧಿವಂತ, ಮಹಾ ಆರ್ಥಿಕ ತಜ್ಞ ನೀವೇ. ಯಾಕೆ ಮತ್ತೆ 27% ಸೋರಿಕೆ ಆಗ್ತಾ ಇದೆ? ವರ್ಷ ಸುಮ್ಮನೆ ದುಡ್ಡು ಜಾಸ್ತಿ. ಅಯ್ಯೋ, ಯಾರು ಜನದ ಮೇಲೆ ಹೇರ್ತಾ ಇದ್ದೀರಿ ನೀವು? ನಿಮಗೆ ಜನ ಕಸದ ಥರ ಆಗೋಗಿದ್ರು ಸಿದ್ದರಾಮಯ್ಯ ನಿಮಗೆ. ಏನು ಪ್ರೊಡಕ್ಟಿವಿಟಿ ಇದೆಯಪ್ಪ? ಹೋಲಿ, ನೀವು ಬಸ್ಸು ಫ್ರೀ ಕೊಟ್ಟಲ್ಲ, ಕೊಡಿ. ಇವೆಲ್ಲ ಕೊಟ್ಟಿದ್ದೀರ, ಯಾರಿಗೆ ಕೊಡಬೇಕು? ಅರ್ಹರಿಗೆ ಅವ್ರಿಗೆ ಕೊಡ್ರಿ. ಈಗ ಬಸ್ಸು ನಮ್ಮ ಹೆಣ್ಮಕ್ಳು ಅದೆಲ್ಲ ಬಟ್ಟೆ ಹೊಲಿಯಕ್ಕೆ ಹೋಯ್ತವೆ, ಇನ್ನೆಲ್ಲೋ ಹೋಯ್ತವೆ, ಕೂಡ 50 ಕಿಲೋಮೀಟ್ರ್ ಒಳಗಡೆ ಕೊಡ್ತೀವಿ. ಅನುಕೂಲ ಆಗುತ್ತೆ ಆ ಮಕ್ಕಳಿಗೆ, ಕೆಲ್ಸಕ್ಕೆ ಹೋಗೋರಿಗೆ. ಆಮೇಲಿಂದ ಎತ್ತದ ಬಟ್ಟೆ ಹೊಲಿಯೋದಕ್ಕೆ ಏನು ಹೇಳ್ತಾರೆ, ಗಾರ್ಮೆಂಟ್ನವ್ರಿಗೆ ಕೊಡಿ. ಇನ್ನೆಲ್ಲ ತರಕಾರಿ ಕೊಡಿ. ಅದು ಮನೇಲಿರೋ ಎಲ್ಲರಿಗೂ ಕೊಟ್ಬಿಟ್ರಿ ಎತ್ತಾಗಿರಿ. ಈಗ ಏನು ಎಲ್ಲ ವ್ಯಾಪಾರ ಎಲ್ಲ ಜಾಸ್ತಿ ವೃದ್ಧಿ ಆಗೋಗಿದೆಯಂತೆ. ಏನು ಸುಳ್ಳು ಹೇಳ್ತೀರಿ ಸರ್ಕಾರ? ಅಯ್ಯೋ, ದೇವಸ್ಥಾನದ ವ್ಯಾಪಾರ ಅದು ನಿನ್ಗೇನು ಗೊತ್ತು? ಅಲ್ಲಿ ಯಾವ ಟ್ಯಾಕ್ಸ್ ಬರ್ತದೆ?